ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನವೂ ಸಹ ನಾವು ಪರಲೋಕವನ್ನ ಭೂಲೋಕದಲ್ಲಿ 2024 ಅಲ್ಲಿ ನಾವು ಹೇಗೆ ಅನುಭವಿಸಬಹುದು ಇದರ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತೀವಿ. ಈ ಒಂದು ಸಂದೇಶವನ್ನ ಈ ವರ್ಷ ಜನವರಿ ತಿಂಗಳಿನ 2ನೇ ವಾರದಲ್ಲಿ ನಾನು ಪ್ರಸಂಗ ಮಾಡಿರ್ತೀನಿ. ನಮ್ಮ ಸಭೆಯಲ್ಲಿ ಅನೇಕರು ಇದರಿಂದ ಆಶೀರ್ವಾದ ಹೊಂದಿದ್ದಾರೆ. ಈಗ ನೀವು ಇದನ್ನ ಕೇಳಿಸ್ಕೊಳ್ರಿ. ನಾವು ಅಪನಂಬಿಗಸ್ಥರಾಗಿದ್ದಾಗಲೇ ನಮ್ಮನ್ನು ಕೈ ಬಿಡದಂಥ ದೇವರು, ನಾವಿನ್ನು ಆತನಿಗೆ ನಂಬಿಗಸ್ಥರಾಗಿ ನಡೆಯುವಾಗ ಇನ್ನೆಷ್ಟರ ಮಟ್ಟಿಗೆ ಅವರು ಕೈ ಬಿಡದೆ ಇರ್ತಾರ? ಕೈ ಬಿಡೋದಿಲ್ಲ. ನಮ್ಮನ್ನು ಕೈ ಬಿಟ್ಬಿಡ್ತಾರೆ ಅಂತ ಅಂದ್ಕೊಳ್ಬೇಡಿ. ನೀವು ಬೈಬಲ್ ಓದುವಾಗ, ನೀವು ಪ್ರಾರ್ಥನೆ ಮಾಡುವಾಗ, ನೀವು ಫೇತ್ಫುಲ್ ಆಗಿ ಚರ್ಚಿಗೆ ಬರೋದ್ರಿಂದ ಮಾತ್ರವಲ್ಲದೆ ನೀವು ಪ್ರತಿದಿನ ಶಿಲುಬೆಯನ್ನು ಹೊತ್ತುಕೊಂಡು ಪಾಪ, ಲೋಕ, ಶರೀರ, ಈ ಲೋಕಕ್ಕೆ ಸಂಬಂಧಪಟ್ಟದನ್ನು ನೀವು ಬಿಟ್ಟು ನಡೆಯುವಾಗ ಇನ್ನೆಷ್ಟರ ಮಟ್ಟಿಗೆ ನಿಮ್ಮನ್ನು ಕೈ ಹಿಡ್ಕೊಂಡು ಅವ್ರು ನಡೆಸ್ತಾರೆ ಅಲ್ವಾ? ಇಲ್ಲಿ ಹಠ ಹಿಡಿದವ್ರನ್ನೇ ಕೈ ಬಿಟ್ಟಿಲ್ಲ, ಮಾತು ಕೇಳದೇ ಇರೋರನ್ನೇ ಕೈ ಬಿಟ್ಟಿಲ್ಲ, ಐಗುಪ್ತ ದೇಶಕ್ಕೆ ಹಿಂದಿರುಗಿ ಹೋಗ್ಬೇಕಂದವ್ರನ್ನೇ ಕೈ ಬಿಟ್ಟಿಲ್ಲ. ಆದರೆ ಯೇಸು ಸ್ವಾಮಿ ನಂಬಿ ದೀಕ್ಷಾ ಸ್ನಾನ ಹೊಂದಿ ಪ್ರತಿದಿನ ಪಾಪಗಳ ಮೇಲೆ ಜಯವನ್ನು ಹೊಂದಿ ಪ್ರತಿದಿನ ಪ್ರಯಾಸ ಪಡ್ತಾ ನಾನು ದೇವರನ್ನ ಹೇಗಾದರೂ ಮೆಚ್ಚಿಸಬೇಕು ಎಂಬುದಾಗಿ ಜೀವಿಸ್ತಾ ಇರುವಂಥ ನಮ್ಮನ್ನು ಅವ್ರು ಕೈ ಬಿಟ್ಬಿಡ್ತಾರ? ಖಂಡಿತವಾಗಿ ಅವ್ರು ಕೈ ಬಿಡಲ್ಲ. ನೋಡಿ, ಯಾಕೆ ಅವ್ರನ್ನ ಕೈ ಬಿಟ್ಟಿಲ್ಲ? ಮುಂದೆ ಹೋದ್ರಿ, ನೀನಾದರೋ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯವುಳ್ಳವನು, ದೀರ್ಘಶಾಂತನು, ಕೃಪಾಳುವು ಆಗಿರುವ ದೇವರು, ನೀನು ಅವ್ರನ್ನ ಕೈ ಬಿಡಲಿಲ್ಲ. ನೋಡ್ರಿ, ಯಾಕೆ ಗೊತ್ತಾ ದೇವರು ನಮ್ಮನ್ನು ಕೈ ಬಿಡಲ್ಲ? ಯಾಕಂದರೆ ಅವ್ರ ಪಾಪಗಳನ್ನು ಕ್ಷಮಿಸುವಂಥ ದೇವರು, ಕನಿಕರ ದಯಗಳು ಉಳ್ಳ ದೇವರು, ದೀರ್ಘಶಾಂತನಾದ ದೇವರು, ಕೃಪಾಳು ಆಗಿರೋ ದೇವರು. ಅವ್ರು ನಮ್ಮನ್ನು ಕೈ ಬಿಡಲ್ಲ. ಈ ಭಾಗದಲ್ಲಿ ಒಂದು 2-3 ಸಲ ಬಿಟ್ಟು ಹೋಗಲ್ಲ, ಕೈ ಬಿಡಲಿಲ್ಲ ಅಂತ ಬರೆದಿದೆ. ಹಾಗಾದರೆ ಯಾಕೆ ಆ 2-3 ಸಲ ಬರೆದಿದೆ ಅಂತ ನಾವು ನೋಡುವಾಗ, ಹಿಂದಿನ ವರ್ಷಗಳೇ ನಮ್ಮನ್ನು ಕೈ ಬಿಟ್ಟಿಲ್ಲ ಅಂತ. ಕೊರೋನಾ ವೈರಸ್ ಬಂದಾಗಲೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಅವರು ಊಟಕ್ಕಾಗಿ ಕಷ್ಟಪಡ್ತಾ ಇರಬೇಕಾದ್ರೆ ಅವ್ರು ನಮ್ಮನ್ನು ಕೈ ಬಿಟ್ಟಿಲ್ಲ. ಆರೋಗ್ಯದಲ್ಲಿ ನಾವೆಲ್ಲರೂ ಕಷ್ಟಪಡ್ತಾ ಇರಬೇಕಾದ್ರೆ ನಮ್ಮನ್ನು ಕೈ ಬಿಟ್ಟಿಲ್ಲ. ಹಾಗಾದರೆ ನಮ್ಮನ್ನು ಅವ್ರು ಕೈ ಬಿಟ್ಬಿಡ್ತಾರಾ? ಅರಣ್ಯದಲ್ಲೇ ನಮ್ಮನ್ನು ಕೈ ಬಿಟ್ಟಿಲ್ಲ. ದೇವರು ಕೈ ಬಿಡೋದಿಲ್ಲ ಪ್ರಿಯರೇ. 2024ನಲ್ಲಿ ದೇವರು ಇವತ್ತು ಉಪವಾಸ ಪ್ರಾರ್ಥನೆಯಲ್ಲಿ ಎಲ್ಲರಿಗೂ ವಾಗ್ದಾನ ಕೊಡ್ತಾ ಇದ್ದಾರೆ. ನಾವು ಅಪನಂಬಿಗಸ್ಥರಾಗಿದ್ದಾಗಲೇ ನಮ್ಮನ್ನು ಕೈ ಬಿಡಲಿಲ್ಲ ಅಂದರೆ, ನಂಬಿಗಸ್ಥರಾಗಿ ನಾವು ದೇವರನ್ನ ಪ್ರೀತಿ ಮಾಡುವಾಗ, ನಂಬಿಗಸ್ಥರಾಗಿ ಅವರ ವಾಕ್ಯಗಳನ್ನ ಓದುವಾಗ, ನಂಬಿಗಸ್ಥರಾಗಿ ಚರ್ಚಿಗೆ ಬರುವಾಗ, ನಂಬಿಗಸ್ಥರಾಗಿ ಅವ್ರನ್ನ ಆರಾಧಿಸುವಾಗ, ನಂಬಿಗಸ್ಥರಾಗಿ ಅವ್ರನ್ನ ಪ್ರೀತಿಸುವಾಗ ಅವ್ರು ಖಂಡಿತವಾಗಿ ನಮ್ಮನ್ನು ಅವರು ಕೈ ಬಿಡೋದಿಲ್ಲ ಪ್ರಿಯರೇ. ಮತ್ತು ದೇವರು ಇನ್ನೂ ಏನೇನು ಅವರಿಗೆ ಬಿಟ್ಟಿಲ್ಲ. ಅಗ್ನಿಸ್ತಂಭ ಅವ್ರನ್ನ ಬಿಟ್ಟೋಗಿಲ್ಲ. 20ನೇ ವಚನ ಓದ್ರಿ. 20ನೇ ವಚನ 20-21. ಮತ್ತೆ ನೋಡಿ, ಅಲ್ಲಿ ಕೈ ಬಿಡಲಿಲ್ಲ, ಬಿಟ್ಟೋಗಿಲ್ಲ, ಹಿಂದೆಗಿಲಿಲ್ಲ ಅಲ್ವಾ? ಯಾವುದರಿಂದ ದೇವರು ಹಿಂದೆಗಿಲಿಲ್ಲ? ಉಪದೇಶ ಮಾಡೋದಕ್ಕೆ. ಈಗ ದೇವರು ನಮಗೆ ಸೇವಕರುಗಳನ್ನ ಕೊಟ್ಟಿದ್ದಾರಲ್ಲ, ನಮ್ಮನ್ನು ಉಪದೇಶ ಮಾಡಿ ಸರಿಯಾದ ದಾರಿಯಲ್ಲಿ ನಡೆಸೋಕ್ಕೆ ನಮಗೆ ಸೇವಕರುಗಳು ಕೊಟ್ಟಿದ್ದಾರೆ. ದೇವರಿಗೆ ಅದಕ್ಕಾಗಿ ಸ್ತೋತ್ರ ಮಾಡಬೇಕು. ಮತ್ತು ಅವರ ಬಾಯಿಂದ ಮನ್ನವನ್ನು ತೆಗಿಲಿಲ್ಲ. ನಮಗೆ ಯಾವಾಗಲೂ ದೇವ್ರ ವಾಕ್ಯ ಹತ್ತಿರ ಇರುವಾಗ ದೇವರು ಮಾಡಿದ್ದಾರೆ. 21ನೇ ವಚನ. ಹಾಂ ಬಾಯಾರಿದಾಗ ಅವ್ರಿಗೆ ನೀರು ಕೊಟ್ಟಿದೆಯಾ? 40 ವರ್ಷ ಅವ್ರನ್ನ ಅರಣ್ಯದಲ್ಲಿ ಸಾಕಿದೆಯಾ? ಅವ್ರಿಗೆ ಯಾವ ಕೊರತೆನೂ ಇರಲಿಲ್ಲ. ಅವರ ಬಟ್ಟೆ ಜೀರ್ಣವಾಗಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ದೇವ್ರ ಸ್ತೋತ್ರ. ನೋಡಿ, ಇಷ್ಟು ಕಾರ್ಯಗಳನ್ನ ದೇವರು ಹಿಂದೆ ಮಾಡಿದಂಥ ದೇವರು 2024 ಮಾಡದೇ ಇರ್ತಾರ? ಖಂಡಿತವಾಗಿ ಮಾಡ್ತಾರೆ. ನೀನೇನು ಮಾಡಬೇಕು? ಅವ್ರಿಗೆ ಫೇತ್ಫುಲ್ ಆಗಿರಬೇಕು, ಅವ್ರಿಗೆ ನಂಬಿಗಸ್ಥರಾಗಿರಬೇಕು.
ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ಪ್ರತಿದಿನ ಬೈಬಲ್ ಓದಬೇಕು, ಪ್ರತಿದಿನ ದೇವ್ರನ್ನ ನೋಡಬೇಕು, ಪ್ರತಿದಿನ ಅವ್ರನ್ನ ಹಿಂಬಾಲಿಸಿದಾಗ ಪ್ರಿಯ ದೇವ್ರ ಮಕ್ಕಳೇ, ನಾವು ಪರಲೋಕವನ್ನೇ ಭೂಲೋಕದಲ್ಲೇ ನಾವು ಅನುಭವಿಸುವ ಹಾಗೆ ದೇವರು ನಮಗೆ ಕೃಪೆಯನ್ನು ಕೊಡ್ತಾರೆ. ಎರಡನೇ ಪ್ರಶ್ನೆ ನಾವು ಕೇಳೋದು, ಒಂದನೇದಾಗಿ ನಾವು ಕೇಳೋ ಪ್ರಶ್ನೆ, ದೇವ್ರು ನನ್ನ ಕೈ ಬಿಟ್ಬಿಟ್ಟಿದ್ದಾರ? ಸರಿ. ಎರಡನೇ ಪ್ರಶ್ನೆ, ನಾನು ಬಿದ್ದೋಗ್ಬಿಡ್ತೀನಾ? ನಾನು ಹೋದ ವರ್ಷ ಬಿದ್ದುಬಿಟ್ಟೆ, ಈ ವರ್ಷ ಬಿದ್ದು ಬಿಡ್ತೀನಾ? ಒಂದು ವೇಳೆ ನೀನು ಬಿದ್ದೋಗಿದೆಯಾ, ನಿನಗೆ ದೇವ್ರು ಏನು ಹೇಳ್ತಾ ಇದ್ದಾರೆ, ನೀನು ಹಿಂದೆ ಎಷ್ಟೋ ಸಾರಿ ಬಿದ್ದೋದಾಗ ನಿನ್ನನ್ನು ದೇವ್ರು ಕ್ಷಮಿಸಿದ್ರು. ಎಷ್ಟೋ ಸಾರಿ ದೇವರು ನನ್ನ ಮೇಲೆ ಕೆತ್ತಿದ್ದಾರೆ, ಅದನ್ನು ಮರಿಬಾರ್ದು. ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ ಬಿದ್ದೋಗ್ಬೋದು, ಅದರರ್ಥ ನಾವು ಬೇಕೆಂದು ಬೀಳೋದಲ್ಲ, ಬಟ್ ಗೊತ್ತಿಲ್ಲದೆ ಬಿದ್ದೋಗ್ಬೋದು. ಅಂಥ ಟೈಮಲ್ಲಿ ದೇವರ ಮಕ್ಕಳಾದ ನಾವು ನೆನೆಸ್ಕೊಳ್ಬೇಕು, ಹಿಂದೆ ದೇವರು ನನ್ನನ್ನು ಕೈ ಬಿಟ್ಟಿಲ್ಲ, ನಾನು ಬಿದ್ದೋದಾಗ ಅವರು ನನ್ನ ಮೇಲೆ ಕೆತ್ತಿದ್ರು. ಸೊ ಹೀಗಾಗಿ ಎಲ್ಲಾದರೂ ಯಾವುದಾದ್ರೂ ಟೈಮಲ್ಲಿ 2024ನಲ್ಲಿ ನೀ ಬೀಳುವಂಥ ಒಂದು ಚಾನ್ಸ್ ಬಂದಾಗ, ಅಯ್ಯೋ ನಾನು ಬಿದ್ದುಬಿಟ್ಟೆ, ಅಯ್ಯೋ ನಾನು ಬಿದ್ದೋಗ್ಬಿಟ್ಟೆ ಅನ್ನೋಕ್ಕಿಂತ 2 ವಚನ ನೆನಪಿಟ್ಕೊಳ್ಳಿ. ಕೀರ್ತನೆ 118:13. ಕೀರ್ತನೆ 118:13. ವೈರಿಯೇ, ನನ್ನನ್ನು ಬೀಳನೂಕಿದೆ, ಆದರೆ ಯೆಹೋವನು ನನಗೆ ಏನು ಮಾಡಿದ್ರು? ಪ್ರಿಯ ದೇವರ ಮಕ್ಕಳೇ, ವೈರಿ ನೀನು ಬೀಳೋಂಗೆ ಮಾಡ್ಬೋದು, ಎಡವಿ ಬೀಳದಂತೆ ನಮ್ಮನ್ನು ಕಾಪಾಡುವುದಕ್ಕೂ ಕ್ರಿಸ್ತನ ಕ್ಷಮದಲ್ಲಿ ನಮ್ಮನ್ನು ನಿಲ್ಲಿಸೋದಕ್ಕೂ ದೇವರ ಶಕ್ತನಾಗಿದ್ದಾರೆ. ಆದ್ದರಿಂದ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಪ್ರಿಯ ದೇವರ ಮಕ್ಕಳೇ, ವೈರಿ ನೋಡಿಕೊಂಡೇ ಇರ್ತಾನೆ ನಿಮ್ಮನ್ನು ಬೀಳ್ಸೋಕ್ಕೆ. ಆದರೆ ವೈರಿಗೆ ಹೇಳ್ರಿ, ಸೈತಾನ್ಗೆ ಹೇಳಿ, ನನ್ನ ಎಷ್ಟು ನೀನು ಬೀಳುವಂತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ, ದೇವರು ನನಗೆ ಸಹಾಯ ಮಾಡ್ತಾರೆ. ಆಮೇಲೆ ಸೈತಾನ್ ನಿಮ್ಮನ್ನು ಪಾಪಕ್ಕೆ ಬೀಳ್ಸೋಕ್ಕೋ ಅಥವಾ ಎಲ್ಲೋ ಬಿದ್ದೋಗೋಕ್ಕೋ, ಯಾವುದೋ ಕಾರ್ಯಗಳಲ್ಲಿ ನೀವು ಬಿದ್ದೋಗೋಕ್ಕೋ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಆದರೆ ನೀವೇನು ಹೇಳಬೇಕು ಗೊತ್ತಾ? ದೇವರು ನನಗೆ ಸಹಾಯ ಮಾಡ್ತಾರೆ, ದೇವರು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ಹೇಳಬೇಕು. ಎರಡನೇದು, ಜ್ಞಾನೋಕ್ತಿ 24:16 ವಚನ, ಬಿದ್ದಿರೋದ್ರ ಬಗ್ಗೆ. ನಾನು ಬಿದ್ದೋಗಿದ್ದೀನಪ್ಪ, ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಬಂದಿದ್ರೆ ನೀವು, ಜ್ಞಾನೋಕ್ತಿ 24:16. ಹಾಂ ಹಾಂ ಯಾಕೆ ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಹೇಳ್ತಾನೆ? ಯಾಕಂದರೆ ದೇವರೇ ಅವನ್ನ ಕೈ ಹಿಡಿದು ಎಬ್ಬಿಸ್ತಾರೆ, ದೇವರೇ ನಿಮ್ಮನ್ನು ಕೈ ಹಿಡಿದು ಎಬ್ಬಿಸ್ತಾರೆ. ಯಾರಾದರೂ ಬಿದ್ದೋಗಿದ್ದಾರಾ? ಯಾರಾದರೂ ಪಾಪದಲ್ಲಿ ಬಿದ್ದೋಗಿದ್ದಾರಾ? ಯಾರಾದರೂ ಕಾಯಿಲೆಯಲ್ಲಿ ಬಿದ್ದೋಗಿದ್ದಾರಾ? ಯಾರಾದರೂ ನೋವು, ವೇದನೆ, ನಿರಾಶ್ರಯರಾಗಿ ಬಿದ್ದೋಗಿದ್ದಾರಾ? ದೇವರು ನೋಡ್ರಿ, ಅವ್ರು ಬಂದು ಏನು ಮಾಡ್ತಾರೆ? ನಮ್ಮನ್ನು ಕೈ ಎತ್ತಿ ಅವ್ರ ಮೇಲಕ್ಕೆ ನಿಲ್ಲಿಸ್ತಾರೆ. ಸೊ ಈ ವಾಕ್ಯದಲ್ಲಿ ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಹೇಳುವನು. ಹಾಗಾದರೆ ನಾನು ಬಿದ್ದುಬಿಟ್ರೆ ಏನು ಮಾಡೋದು 2024ನಲ್ಲಿ ಅಂದ್ಕೊಂಡಿದ್ರೆ ಭಯಪಡಬೇಡಿ, ದೇವರು ಹೇಳ್ತಾರೆ, ನಾನು ನಿನ್ನ ಮೇಲಕ್ಕೆ ಎತ್ತೀನಿ. ಈಗ ವಾಕ್ಯವನ್ನು ಕೇಳಿಸ್ಕೊಂಡ್ರಲ್ಲ, ನಾವು ದೀನರಾಗಿರಬೇಕು, ನಾವು ಯಾವಾಗಲೂ ಮೇಲಕ್ಕೆ ನೋಡೋರಾಗಿರಬೇಕು, ಮಾತ್ರವಲ್ಲದೆ ದೇವರ ಸನ್ನಿಧಾನದಲ್ಲಿ ನಾವು ಕಾಯುವವರಾಗಿರಬೇಕು. ಪ್ರಿಯರೇ, ಆ ರೀತಿ ಆದರೆ ನಿಮ್ಮ ಜೀವಿತದಲ್ಲಿ ಇಲ್ಲಿ ನಾವು ಪರಲೋಕವನ್ನು ಅನುಭವಿಸ್ತೀವಿ. ನಿಜವಾದ ಪರಲೋಕಕ್ಕೆ ನಾವು ಹೋಗ್ತೀವಿ, ಆದರೆ ಇಲ್ಲೇ ಪರಲೋಕವನ್ನು ನಾವು ಅನುಭವಿಸ್ಬೋದು. ಕರ್ತನು ಆ ರೀತಿಯೇ ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯಾದ್ರೆ, ಈ ವಾಕ್ಯವನ್ನು ಕೇಳಿಸಿಕೊಂಡಂತ, ಸಂದೇಶವನ್ನು ಕೇಳಿಸಿಕೊಂಡಂತ ಎಲ್ಲ ದೇವ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ ತಂದೆಯಾದ್ರೆ, ಯಾರ ಒಂದು ಕುಟುಂಬಗಳಲ್ಲಿ ಇವತ್ತು ಸಮಾಧಾನ ಇಲ್ವೋ, ಪರಲೋಕ ಅವರ ಕುಟುಂಬದಲ್ಲಿ ಬರಲಿ, ಅವರ ಕೆಲಸದಲ್ಲಿ ಬರಲಿ, ಅವರ ಹೃದಯದಲ್ಲಿ ಬರಲಿ. ಅಪ್ಪ, ಯಾರ್ಯಾರು ಇವತ್ತು ಪಶ್ಚಾತ್ತಾಪ ಪಟ್ಟು ತಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡ್ತಾ ಇದ್ದಾರೋ ಅವರಿಗೆ ಬಿಡುಗಡೆ ಕೊಡಪ್ಪ. ಯಾರ್ಯಾರಿಗೆ ಆರೋಗ್ಯದಲ್ಲಿ ತಂದೆಯಾದ ದೇವರೇ ಸ್ವಾಮಿ ಅವಸ್ಥೆ ಇದೆಯೋ, ಮಾತ್ರವಲ್ಲದೆ ದೇವರೇ ಕುಟುಂಬದಲ್ಲಿ ಸಂಬಂಧಗಳಲ್ಲಿ ಅವಸ್ಥೆ ಇದೆಯೋ, ಅದನ್ನೆಲ್ಲ ದೇವರೇ ನೀನು ವ್ಯವಸ್ಥೆ ಮಾಡಪ್ಪ. ಅವರಿಗೆ ಪರಲೋಕವನ್ನು ಅನುಭವಿಸುವಾಗೆ ನೀನು ಕೃಪೆ ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು.
ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬರುತ್ತಿದ್ದರು, ಭಯ ಪಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು,
ಕೈಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ. ನಾ ಕೈಬಿಡೇನು, ನಾ ಕೈಬಿಡೇನು.